ಲೇ ಶಿಷ್ಯ ಆಡಾದ್ಮೇಲೆ ಮ್ಯಾಚ್ ಐತಲ್ಲ ಗೆಲ್ತೀರಾ? ಲೇ ನೋಡೆ ನಾವ್ ಸೋತ್ರು ಇನ್ನೊಂದ್ ಚಾನ್ಸ್ ಐತೆ, ಅದ್ ನಿಮ್ದು ಐತಾ? SR ಸೋತ್ರೆ ಮನೆಗೇನೆ 7ನೇ ಮ್ಯಾಚ್ ನಾನು ಆಗಿರೋದು. ಲೇ ಅದೇ ಹೇಳ್ತಾ ಇರೋದು, ತಲಾ ಫಾರ್ ರೀಸನ್. ಸರಿ ಸರಿ ಬರ್ತೀಯ ಕ್ರಿಕೆಟನ ನೀಡಿಗಿರು ತೋಪತ್ರ? ಸರಿ ಹೇಳು. ಅದೇ ನೀಡಿಗಿರಿ ನೋಡ್ ಬಂದ್ ನಾನು ಶಾಡ್ ಹಾಕ್ತೀರಿ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾರೆ ಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲೇ. ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ನಮಸ್ಕಾರ ಬೈಜಾರ್, ಸಲಾಂ ಅಲೈಕುಂ. ಈ ಸಲ RCB ಸೋಲ್ಸ್ತೀವಿ. ಇದು IPL ಕೊಡೋ ನಿಮ್ ಟೀಮ್ ಎಲ್ಲ ಹೇಳ್ತಿದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು ಅದು ಕರೆಕ್ಟ್. ಲೇ ನಮ್ಮ RCB ಅನುಭವಿಸ್ತೀವಿ ಅಂತಲ್ಲಿ ಮಿಡಿ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗು ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಗುರು RCB ನಾವು ಸೋತ್ರೆ ಟೀಮ್ ಚೇಂಜ್ ಮಾಡ್ತೀಯ ಗುರು? ನಿಮ್ಮಪ್ಪ ಕೇಳಿದ್ ಕೊಡ್ಸ್ಲಿಲ್ಲ ಅಂದ್ರೆ ಅಪ್ಪನ್ ಚೇಂಜ್ ಮಾಡ್ತೀಯ ಹೆಂಗೆ? RCB ಅಭಿಮಾನ ಬ್ಲಡ್ ಅಲ್ಲಿ ಐತಲ್ಲಿ. ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕನ್ನಡದವರು, ಮಿಂಡ್ರಿ ಹುಡ್ದವ್ರಲ್ಲ. ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಅವನ್ ಹತ್ಕೊಂಡ್ ಟೀಮ್ನು ಬಿಟ್ಕೊಡಲ್ಲ, ನಮಗಿರೋ ಗತ್ನು ಬಿಟ್ಕೊಡಲ್ಲ. ಟಾಸ್ ಗೆದ್ದಿದ್ ನೀವೇ, ಆದ್ರೆ ಮ್ಯಾಚ್ ಗೆದ್ದಿದ್ ನಾವು ಸ್ಟಾರ್ಟಿಂಗ್ ಮ್ಯಾಚ್ ಎಲ್ಲ ಬಿಟ್ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಗೆಲ್ತೀವಿ. ರೋಡಲ್ಲಿ ಹೋಗುತ್ ಲಾರಿ, ದೇವದತ್ ಪಡಿಕಲ್ 50 ಹೊಡೆದಿದ್ ಬಾರಿ. ಅವನ್ 29 ಬಾಲ್ 50 ಹೊಡ್ದ. ಅದೇ 50 ರನ್ನ ನಮ್ ಕಡೆ ಸರ್ಫರಾಜ್ ಖಾನ್ ಬರೀ 25 ಬಾಲ್ ಹೊಡ್ದ. ಅದೇ 25 ಬಾಲ್ ನಮ್ ಟೀಮ್ ಡೇವಿಡ್ ಎಷ್ಟು ಹೊಡ್ದ ಹೇಳು? ಎಷ್ಟು ಹೊಡ್ದ 70 ಹೊಡ್ದ. ಅದ್ರಲ್ಲೂ 7 ಐತಲ್ಲ. ತಲಾ ಫಾರ್ ರೀಸನ್ ಅನ್ನೋ ಗ್ಯಾಪ್ನ ಬಂತು. ಏನಪ್ಪಾ ನಿಮ್ ಸಂಜು ತಲಾ ಕ್ರೆಡಿಟ್ ಕೊಡೋದ್ ಬಿಟ್ಬಿಟ್ಟು 2 ರನ್ ಎಕ್ಸ್ಟ್ರಾ ಹೊಡ್ಬಿಟ್ಟೋದ. ಅವ್ನ್ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು, ನಾನಿದ್ದೀನಿ ಅಂತ ಗಾಯಕ್ವಾಡ್ ಬಂದ್ ಕ್ರೆಡಿಟ್ ಕೊಟ್ಬಿಟ್ಟೋದ. ಅದು ಸ್ಕೋರ್ ನೋಡಪ್ಪ ಹೆಂಗೆ, ಅದು 207. ತಲಾ ಫಾರ್ ರೀಸನ್. ನೀವ್ 15 ಓವರ್ ಆಡ್ದಂಗೆ ಇನ್ನ 5 ಓವರ್ ಆಡ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು. ಅದಕ್ಕೇನೆ ನಿಮ್ಮಂತವ್ರು ಹೊಡಿಯರ್ಕಂತಾನೆ ಇಂತ ಒಬ್ಬ ಕಿಲಾಡಿ ನಿಕ್ಕಿರ್ತೀವಿ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ. ಆದ್ರೂ ನಿಮ್ ಕಡೆ ಮಸ್ತಪ್ಪ, ಎಲ್ಲರಿಗೂ ಬ್ಯಾಟಿಂಗ್ ಕೊಡ್ತೀರಾ. ಈ ಸಲ ಕಪ್ ಗೆಲ್ಲದ್ ನಾವೇ ಫಿಕ್ಸ್. ಟೀಮ್ ಡೇವಿಡ್ ಹೊಡೆದಿದ್ದ ಹ್ಯಾಟ್. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿ ಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲೇ. ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್, ಸಲಾಂ ಅಲೈಕುಂ. ಈ ಸಲ RCB ಸೋಲ್ಸ್ತೀವಿ. ಇದು IPL ಕೊಡೋ ನಿಮ್ ಟೀಮ್ ಎಲ್ಲ ಇರ್ತಿದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಮಿಡಿ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೂ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಹಲೋ ಮಚ್ಚ, ಹೆಂಗಿದೀಯಾ? ಆರಾಮಾಗಿದ್ದೀನಿ ಮಚ್ಚ. ಇನ್ಮೇಲೆ ಆರಾಮಾಗಿರಲ್ಲ ಬಿಡು. IPL ಸ್ಟಾರ್ಟ್ ಆಯ್ತಲ್ಲ. ಈ ಸಲ ಕಪ್ ನಾವೇ ಹೊಡಿತೀವಿ. ಹೋದ್ ಸಲ ಸರಿಯಾಗಿ ಹಾಕಿ ಕಳ್ಸಿದ್ವಲ್ಲ. ಎಲ್ಲಿ? ಗ್ರೌಂಡ್ ಅಲ್ಲಿ ಮಚ್ಚ. ಇದೆಲ್ಲ ಚೆನ್ನಾಗಿರಲ್ಲ ನೋಡು. ಮತ್ತೆ ಹೋದ್ ಸಲ ಚೆನ್ನಾಗಿತ್ತಲ್ಲ, ಅದೇ ಬೇರೆ ಇದೇ ಬೇರೆ. ಹೋದ್ ಸಲಕ್ಕಿಂತ ಜಾಸ್ತಿನ ಹೊಡೆದ್ ಕಳಿಸ್ತೀವಿ ಬಾ ಮಚ್ಚ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿ ಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲೇ. ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ಏನ್ ಮಾಮ್ ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುನೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ, ಆತರ ಪತ ಅಂತ ಉದ್ರೋದ್ರು ಎಲ್ಲಾರು. ಒಂದೊಂದಲ್ಲ ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ? ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ? ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ?
ಏಯ್ ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಹಾ ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಹೀನ ಯಾಕವಾಗ ಸೋಲು ಚೀ. ಲೋ ಆಲ್ಮೋಸ್ಟ್ 20 ಓವರ್ಗೆ 127 ಯಾರೋ ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ನೆಕ್ಸ್ಟ್ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ, ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ.